ಅದನ್ನ ರಾಧಾ ಮೋಹನ್ ದಾಸ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಪಕ್ಷ ಅವರನ್ನು ಕ್ಷಮಿಸೋದಿಲ್ಲ, ಆದ್ರೆ ಹೇಳಿಕೆ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ತಾ ಹೋದ್ರೆ ಕಾಂಗ್ರೆಸ್ ಅಲ್ಲಿ ಶಶಿ ತರೂರು ಚಿದಂಬರಂ ಬಿಟ್ಟು ಯಾರು ಇರೋದಿಲ್ಲ ಅನ್ನೋ ಅದು ಗೊತ್ತಿಲ್ಲಮ್ಮ. ಈಗ ಅದು ಹೇಳ್ತಿರೋದಲ್ಲ, ಈಗ ದ ಪ್ರಾಬ್ಲಮ್ ಈಸ್ ಇಲ್ಲಿ ನೋವಾಗಿದೆ, ಇಲ್ಲಿ ತಪ್ಪಾಗಿದೆ, ಇದಕ್ಕೆ ನಾವೇನು ರೆಮಿಡಿ ಕಂಡುಹಿಡಬೇಕು ನೋಡೋದಾದ್ರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಅಲ್ಲ, ಅವ್ರು ಹೇಳೋದು ಸರಿ ಇದೆ. ಯಾಕಂದ್ರೆ ನಾನು ಅದಕ್ಕೆ ಯಾಕೆ ಉಲ್ಟಾ ಹೇಳಿ, ಈಗ ಅದನ್ನ ಸಮರ್ಥನೆ ಮಾಡ್ಕೊಂತಿದಾರ, ಅದ್ರ ಬಗ್ಗೆ ಆಕ್ಷನ್ ಕೊಡ್ತಾರೆ. ಅಧಿಕಾರದಲ್ಲಿ ಯಾರು ಇರೋದು ಈಗ? BJP. ಅದಕ್ಕೆ ಏನು ನೀವು ಆಕ್ಷನ್ ತೊಗೊಂತಿರಲ್ಲ ಅಷ್ಟು ಹೇಳ್ರಿ. ನಮ್ಮ ಮೇಲೆ 100 ಜನ ಹೋಗ್ತಾರೆ, ಅದನ್ನ ನೀವು ಮಾಡಿರಲ್ಲ, ಯಾರು ಬೇಡ ಅಂದ್ರೆ ನೀವು ಅಧಿಕಾರದಲ್ಲಿದ್ದೀರಲ್ಲ, ನೀವು ತಾನೇ ಇರೋದು ಅಧಿಕಾರದಲ್ಲಿ. ಈ ಥರ ಯಾರೇ ಮಾತಾಡಿದರೆ ಹಳೇದು 20 ವರ್ಷದಿಂದ ಯಾರನ್ನ ಮಾತಾಡಿದ್ರೆ ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಯಾರು ಬೇಡ ಅಂತ ಹೇಳೋರು. ಇವ್ರದ್ದು ಇದೇ ಇರೋದು. ಇವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ನಿಮ್ಮ ಕಾಲದಲ್ಲಿ ಏನಾಗಿತ್ತು, ನಿಮ್ಮಪ್ಪ ಹೆಂಗಿದ್ದ, ನಿಮ್ಮ ತಾತ ಹೆಂಗಿದ್ದ, ನಮ್ಮ ತಾತನ ಕಾಲ ಚಪ್ಪಲಿ ಇರಲಿಲ್ಲ, ನಮ್ಮ ತಾತನ ಕಾಲ ಒಂದು ಏನಿರಲಿಲ್ಲ, ಆ ತಾತನ ಕಾಲದಿಂದ ಇವತ್ತು ಲಿವಿ ಊಟನೇ ತಂದಿಟ್ಟಿವಿ ನಿಮಗೆ. ಯಾವುದು ಬ್ರ್ಯಾಂಡೆಡ್ ಐಟಮ್ಗಳು ಏನು ಹಾಕಂತಾರಲ್ಲ ಈ ದೇಶದಲ್ಲಿ ಎಲ್ಲರೂ, ಲೂಯಿ ವಿಟಾನ್ಗಳು, ಭಾಳಷ್ಟು ಜನ ಲೂಯಿ ವಿಟಾನ್ ಹಾಕೊಂಡು ತಿರುಗಾಡ್ತಿರಲ್ಲ, ಬಾಟಾ ಚಪ್ಪಲಿ ಇರಲಿಲ್ಲ, ಬರೇ ಕಾಲಿಗೆ ಇರ್ತಕ್ಕಂಥ ದೇಶನ 2014 ಲೂಯಿ ವಿಟಾನ್ವರೆಗೆ ತಂದಿಟ್ಟಿದ್ವಿ. ಸೊ ಇದ್ರ ಬಗ್ಗೆ ಚರ್ಚೆ ಆಗಲಿ ಅಲ್ಲ.